ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ನಾವು ಕಸಿ ಕಟ್ಟಿದ ಗೆಲ್ಲಿನಲ್ಲಿ ವೆರೈಟಿಯಾದ ದಾಸವಾಳವಾಗಿದೆ. ಎರಡು ಕಲರ್ ಕೂಡ ಮಿಕ್ಸ್ ಆಗಿ ತುಂಬ ಸುಂದರವಾಗಿದೆ. ತುಂಬ ಸಮಯದ ಮೊದಲಿಗೆ ಕಸಿ ಕಟ್ಟಿದ್ದು, ಅದರಲ್ಲಿ ಈ ಥರದ ವೆರೈಟಿಯಾದ ಹೂವಾಗಿದೆ. ಎಲ್ಲಿ ಹೋದರೂ ಕೂಡ ನವಿಲುಗಳೇ ಕಾಣಲಿಕ್ಕೆ ಸಿಗ್ತವೆ. ತುಂಬ ನವಿಲುಗಳಿವೆ ನಮ್ಮ ಮನೆ ಹತ್ರ. ಕೋಳಿಗಳಿಗೆ ಹಾಕಿದ ಅಕ್ಕಿಯನ್ನೆಲ್ಲ ತಿನ್ನಲಿಕ್ಕೆ ಬರ್ತವೆ. ಕಾಡಿನಲ್ಲಿ ಇಡೀ ದಿವಸ ಶಬ್ದ ಮಾಡ್ತಾ ಇರ್ತವೆ. ನಾಯಿಗಳು ಕಂಡ್ರೆ ಮಾತ್ರ ಅದನ್ನು ಓಡಿಸ್ತವೆ. ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳು ನೀರನ್ನು ಹುಡುಕಿಕೊಂಡು ಮನೆ ಹತ್ರ ಬರ್ತವೆ. ಆದ ಕಾರಣ ಮನೆಯ ಸುತ್ತಲೂ ಕುಡಿಯುವ ನೀರನ್ನು ಇಟ್ಟು ಅವುಗಳ ಜೀವವನ್ನು ರಕ್ಷಿಸೋಣ. ಈ ಸಲ ಎಲ್ಲ ಕಡೆ ಪೈನಾಪಲ್ಗಳಾಗಿವೆ. ತುಂಬ ಪೈನಾಪಲ್ ಆಗಿದೆ ಈ ಸಲ. ಎರಡು ಬಗೆಯ ಪೈನಾಪಲ್ಗಳಿವೆ. ಒಂದು ಸ್ವಲ್ಪ ಹುಳಿ ಜಾತಿದು, ಇನ್ನೊಂದು ತುಂಬ ಸಿಹಿಯಾದ ಪೈನಾಪಲ್. ಇದೆಲ್ಲ ಹಣ್ಣಾಗುವಾಗ ಪಲ್ಯವನ್ನು ಮಾಡ್ತೇವೆ, ಹಾಗೂ ಜಾಮ್ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಬೇರೆ ಬೇರೆ ಥರದ ತಿಂಡಿಗಳನ್ನು ಮಾಡ್ಬೋದು. ಇದರಲ್ಲಿ ಈ ಪೈನಾಪಲ್ಗೆ ತುಂಬ ಮೊಳಕೆ ಬಂದಿದೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಪಿಳ್ಳೆ ಬಂದಿದೆ ಇದರಲ್ಲಿ. ಇನ್ನು ಇದನ್ನೇನು ನೆಟ್ಟರೆ ಅದರಲ್ಲಿ ಕೂಡ ತುಂಬ ಗಿಡಗಳಾಗುವುದು. ಎಲ್ಲ ಕಡೆ ನೆಟ್ಟಿದ್ದೇವೆ. ಅದರಲ್ಲಿ ಪ್ರತಿಯೊಂದರಲ್ಲಿ ಹೆಚ್ಚಾಗಿ ಪೈನಾಪಲ್ಗಳಾಗಿವೆ. ಮಧ್ಯಾಹ್ನ ಆಗುವಾಗ ಎಲ್ಲ ಕಡೆ ಪಕ್ಷಿಗಳ ಸೌಂಡ್ ಕೇಳ್ತಾ ಇತ್ತು. ಅಲ್ಲಲ್ಲಿ ನಾವು ನೀರನ್ನು ಇಟ್ಟಿದ್ದೇವೆ. ಇನ್ನು ನೀರು ಕುಡಿಲಿಕ್ಕೆ ಬರ್ತದೆ. ನಾವೀಗ ಹಲಸಿನಕಾಯಿಯನ್ನು ಕೊಯ್ತಾ ಇದ್ದೇವೆ, ಗುಜ್ಜೆಯನ್ನು. ಈ ಮರದ ಹಲಸಿನಕಾಯಿ ಗುಜ್ಜೆ ಒಳ್ಳೆಯದಾಗ್ತದೆ, ತುಂಬ ರುಚಿಯಾಗಿರ್ತದೆ. ಆದ ಕಾರಣ ಇದನ್ನು ಚಿಕ್ಕದಿರುವಾಗಲೇ ಕೊಯ್ದು ಪಲ್ಯ ಮಾಡೋದು. ಇದು ದೊಡ್ಡದಾದರೆ ಅಲ್ಲಿ ಸೋಳೆಗಳನ್ನೇನಿರುವುದಿಲ್ಲ, ಈಗ ಚಿಕ್ಕ ಸೋಳೆಗಳು. ಆದ ಕಾರಣ ಇದನ್ನು ಪಲ್ಯ ಮಾಡಲಿಕ್ಕೆ ಒಳ್ಳೆಯದು. ಈ ಮರದ ಗುಜ್ಜೆ ಪಲ್ಯ ಮಾಡಿದರೆ ಏನೋ ಒಂಥರದ ವಿಶೇಷವಾದ ರುಚಿ ಇದೆ. ತುಂಬ ಟೇಸ್ಟಾಗಿರ್ತದೆ ಇದು. ಇಲ್ಲೆಲ್ಲ ಹಕ್ಕಿಗಳದ್ದೇ ಸೌಂಡ್ ಕೇಳ್ತಾ ಇದೆ. ಹಲಸಿನಕಾಯಿ ಬೀಳುವಾಗ ಹೂವಿನ ಗಿಡಗಳ ಚಟ್ಟಿಯ ಮೇಲೆ ಬಿದ್ದು ಚಟ್ಟಿ ಕಟ್ಟಾಗಿದೆ, ಪ್ಲಾಸ್ಟಿಕ್ನ. ತೋಟದಿಂದ ಸ್ವಲ್ಪ ಹಾಳಗಳನ್ನು ತಂದಿಟ್ಟಿದ್ದೇನೆ. ಹಲಸಿನಕಾಯಿ ಕಟ್ ಮಾಡಬೇಕಾದ್ರೆ ಇದೆಲ್ಲ ಇದ್ರೆ ಒಳ್ಳೆಯದಾಗ್ತದೆ. ಒಳ್ಳೆ ಎಳತಾದ ಪಿಂಗಾರ ಕೂಡ ಸಿಕ್ಕಿದೆ. ಇದನ್ನು ದನಗಳಿಗೆ ಹಾಕ್ಬೋದು. ಇದನ್ನು ಯಾಕೆ ತಂದಿದೆ ಅಂದರೆ, ಇವತ್ತು ಕುಮಟೆ ಮೆಣಸನ್ನು ಒಣಗಿಸಲಿಕ್ಕಿದೆ. ಒಂದು 4 kg ಕುಮಟೆ ಮೆಣಸಿದೆ. ಇದನ್ನು ಚೆನ್ನಾಗಿ ತೊಳೆದು, ಅದನ್ನು ಒಳ್ಳೆ ಬಿಸಿಲಿದೆಲ್ಲ ಆದ ಕಾರಣ ಅದನ್ನು ಒಣಗಿಸುವುದು. ಟೆರೆಸ್ ಮೇಲೆ ಒಂದು 4 ದಿನದ ಬಿಸಿಲು ತಾಗಿದ್ರೆ ಸಾಕು. ಚೆನ್ನಾಗಿ ಒಣಗಿಸಿ ಸ್ವಲ್ಪ ಹುಡಿ ಮಾಡಿಡ್ಬೋದು, ಅಥವಾ ಹಾಗೆ ಕಟ್ಟಿಟ್ಟರು ಕೂಡ ಇನ್ನೂ ಹಾಳಾಗೋದಿಲ್ಲ. ಈಗ ಒಳ್ಳೆ ಬಿಸಿಲಿದೆ, ಆದ ಕಾರಣ 2 ಸಲ ನೀರನ್ನು ಬದಲಿಸಿ ಅದನ್ನು ತೊಳೆದು ಒಣಗಿಸ್ತಾ ಇದ್ದೇನೆ. ಇದು ತುಂಬ ಕಲರ್ ಕೂಡ ಬಿಡ್ತದೆ ಏನಂತ ಗೊತ್ತಾಗೋದು, ಮಣ್ಣು ಇದೆ ಇದರಲ್ಲಿ. ಅದಕ್ಕೆ ಅದನ್ನು ಒಮ್ಮೆ ತೊಳೆದು ಒಣಗಿಸಿದ್ರೆ ತುಂಬ ಒಳ್ಳೆಯದು. ನಮ್ಮ ಮನೆ ಸುತ್ತಲೂ ತುಂಬ ಬಗೆಯ ಪಕ್ಷಿಗಳಿವೆ. ಬೇರೆ ಬೇರೆ ಥರದ ಸೌಂಡ್ ಕೇಳ್ತಾ ಇದೆ, ಬೇರೆ ಬೇರೆ ಥರದ ಪಕ್ಷಿಗಳು. ಅದು ನೀರುಕೋಳಿ ಅಂತೇಳಿ ಕಾಣ್ತದೆ. ಅದು ಮೊದಲಿಗೆ ನಾವು ಏನು ತಳಿ ಯೋಚಿಸಿದ್ರೆ ಆ ಥರ ದೊಡ್ಡ ಜಾತಿಯ ಪಕ್ಷಿ. ಅದು ನೀರುಕೋಳಿಯ ಏನಂತೇಳಿ ಡೌಟ್ ಆಗ್ತದೆ. ನೀರುಕೋಳಿ ಕೂಡ ಅದೇ ರೀತಿ ಇದೆ, ಅದರ ಕೊಕ್ಕು ದೊಡ್ಡದು. ನಮ್ಮ ತೋಟದಲ್ಲಿ ತುಂಬ ನೊರೆಕಾಯಿ ಬೀಳ್ತದೆ, ಸೋಪ್ ನಟ್ ಅಂತ ಹೇಳ್ತಾರಲ್ಲ ಅದು. ಚಿನ್ನವನ್ನೆಲ್ಲ ತೊಳಿಲಿಕ್ಕೆ ತುಂಬ ಉಪಯೋಗವಾಗುವುದು. ಮತ್ತು ಶಾಂಪು ತಯಾರಿಸ್ಬೋದು, ಅಥವಾ ಪಾತ್ರೆ ತೊಳಿಲಿಕ್ಕೆ ಕೂಡ ಅದನ್ನು ಉಪಯೋಗಿಸಬಹುದು. ಹಲಸಿನಕಾಯಿ ಕಟ್ ಮಾಡಿದರೆ ಕತ್ತಿಗೆಲ್ಲ ಮಯಣತಾಗಿದ್ರೆ ನಾವು ಈ ರೀತಿ ಅದರ ಮಯಣವನ್ನು ತೆಗೆಯುವುದು. ಬೆಂಕಿ ಹಿಡಿದ್ರೆಲ್ಲ ನೀರಾಗಿ ಹೋಗುವುದಲ್ಲ. ಅದರ ಮಯಣೆಲ್ಲ ತೆಗೆದ ನಂತರ ತೊಳೆದು, ನಂತರ ಸಾಣೆಕಲ್ಲಿನಲ್ಲಿ ಚೆನ್ನಾಗಿ ಅದನ್ನು ಶಾರ್ಪ್ ಮಾಡೋದು. ನಾವು ಮೀನು ಕಟ್ ಮಾಡಲು ಹಾಗೂ ತರಕಾರಿಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ಈ ಕತ್ತಿಯನ್ನೇ ಉಪಯೋಗಿಸುವುದು. ಆದ ಕಾರಣ ಹಲಸಿನಕಾಯಿ ಕಟ್ ಮಾಡಿದರೆ ಅದರ ಗಮ್ಮೆಲ್ಲ ತಾಗಿ ಅದು ಬಡ್ಡಾಗೋದು. ಆದ ಕಾರಣ ಈ ರೀತಿ ಸಾಣೆಕಲ್ಲಿನಲ್ಲಿ ಅದನ್ನು ಶಾರ್ಪ್ ಮಾಡೋದು. ನಾನು ಅರ್ಧ ಹಲಸಿನಕಾಯಿಯಿಂದ
ಪಲ್ಯವನ್ನು ಮಾಡ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡಿ ಇದನ್ನು ಕುಕ್ಕರಲ್ಲಿ ಬೇಯಿಸಿದರೆ ಬೇಗನೆ ಬೇಯುವುದು. ಈ ಮರದ ಗುಜ್ಜೆಗೆ ಒಂದು ಏನೋ ವಿಶೇಷವಾದ ರುಚಿ ಇದೆ, ಬೇಗನೆ ಮೆದುವಾಗಿರುತ್ತೆ. ಆದ ಕಾರಣ ಇದರಿಂದ ಪಲ್ಯ ಮಾಡ್ತಾ ಇದ್ದೇನೆ. ಮೂರನೇ ಸಲ 3 ವಿಷಲ್ ತೆಗೆಸಿದ್ದೇನೆ, ಬೇಗನೆ ಬೆಂದಿದೆ. ಗುಜ್ಜೆಗೆ ಈ ಥರದ ತೆಂಗಿನಕಾಯಿ ಇದ್ದರೆ ಒಳ್ಳೆಯದಾಗೋದು. ನಾನು 3 ವಿಷಲ್ ತೆಗೆಸಿದೆ, ಚೆನ್ನಾಗಿ ಬೆಂದಿದೆ. ನಂತರ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಊಟದ ಅಕ್ಕಿ, ಸ್ವಲ್ಪ ಉದ್ದಿನಬೇಳೆ ಹಾಗೂ ಮೆಂತ್ಯ, 2 ಬಗೆಯ ಮೆಣಸು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ ಹಾಗೂ 1 ಸಣ್ಣ ತುಂಡು ಹುಣಸೆ ಹುಳಿ ರುಚಿಗೆ. ನಂತರ ಹಿಂಗನ್ನು ಕೂಡ ಸೇರಿಸ್ತೇವೆ. ಹಿಂಗು ಹಾಕಿದರೆ ಗ್ಯಾಸ್ಟ್ರಿಕ್ ಆಗೋರಿಗೆಲ್ಲ ಒಳ್ಳೆಯದು. ನಂತರ ಕಡಿಯುವಾಗಲೇ ಸ್ವಲ್ಪ ಅರಶಿನವನ್ನು ಹಾಕಿ ಎಲ್ಲವನ್ನು ನೈಸಾಗಿ ಕಡಿಯೋದು. ಮೊದಲಿಗೆ ಅಕ್ಕಿ, ಉದ್ದಿನಬೇಳೆ ಹಾಗೂ ಮೆಂತ್ಯವನ್ನು ಮೊದಲಿಗೆ ಫ್ರೈ ಮಾಡಿ ನಂತರ ಉಳಿದ ವಸ್ತುಗಳನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು. ಗುಜ್ಜೆ ಚೆನ್ನಾಗಿ ಬೆಂದಿದೆ, ತುಂಬ ಮೆದುವಾಗಿದೆ. ಅದರಲ್ಲಿ ಸಣ್ಣ ಸಣ್ಣ ಬೀಜಗಳಿವೆ, ಆದರೂ ತುಂಬ ಟೇಸ್ಟ್ ಇದೆ ಇದು. ಈ ನೈಸರ್ಗಿಕವಾಗಿ ಸಿಗುವಂತಹ ಹಲಸಿನಕಾಯಿ, ಮಾವಿನಕಾಯಿ ಅಂಥದ್ದೆಲ್ಲ ಆಯಾ ಟೈಮಲ್ಲಿ ಅದನ್ನು ಉಪಯೋಗಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಡೆದಾಯಿತು. ಇದಕ್ಕೆ ಮಸಾಲೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ಕುದಿದ ನಂತರ ಅದಕ್ಕೆ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡೋಣ. ಒಳ್ಳೆ ಪರಿಮಳ ಬರ್ತಾ ಇದೆ. ನಮ್ಮ ಗುಜ್ಜೆಯ ರುಚಿಯಾದ ಗುಜ್ಜೆ ಪಲ್ಯ ರೆಡಿಯಾಗಿದೆ. ಈ ಗುಜ್ಜೆ ಪಲ್ಯ ಮಾಡಿದರೆ ಊಟಕ್ಕೆ ಒಳ್ಳೆಯದಾಗ್ತದೆ ಹಾಗೂ ಸಂಜೆ ಚಾಕ್ಕೆ ಕೂಡ ಒಳ್ಳೆಯದಾಗ್ತದೆ. ಗುಜ್ಜೆ ಪಲ್ಯ ರೆಡಿಯಾಗಿದೆ. ಗುಜ್ಜೆ ಪಲ್ಯಕ್ಕೆ ಅನ್ನ ಚಾ ಇದ್ದರೆ ತುಂಬ ಒಳ್ಳೆಯದಾಗ್ತದೆ, ಒಳ್ಳೆ ಕಾಂಬಿನೇಷನ್. ಬನ್ನಿ ಚಹಾ ಕುಡಿಯೋಣ. ನಮ್ಮ ಅಂಗಳದಲ್ಲಿರುವ ಮಾವಿನ ಮರದಲ್ಲಿ ಈಗ ಒಂದೊಂದು ಹಣ್ಣು ಬೀಳ್ತಾ ಇದೆ. ಇದು ಮೊದಲನೇ ಸಲ ಸಿಕ್ಕಿದ ಮಾವಿನ ಹಣ್ಣು. 3 ಮಾವಿನ ಹಣ್ಣು ಸಿಕ್ಕಿದೆ. ಇದರಲ್ಲಿ ಉಪ್ಪು ಮೆಣಸು ಮಾಡ್ತಾ ಇದ್ದೇವೆ. ಮಧ್ಯಾಹ್ನಕ್ಕೆ ಊಟಕ್ಕೆ ತುಂಬ ಒಳ್ಳೆಯದಾಗ್ತದೆ, ತುಂಬ ರುಚಿಯಾಗಿರ್ತದೆ. ಈ ಉಪ್ಪು ಮೆಣಸು ಇದ್ದರೆ ಬೇರೆ ಏನು ಬೇಕು ಅಂತೇಳಿ ಇಲ್ಲ, ಯಾವ ಪದಾರ್ಥ ಇರಬೇಕಂತಲೂ ಇದು ಒಳ್ಳೆಯದಾಗ್ತದೆ. ತುಂಬ ಊಟ ಮಾಡಬಹುದು. ತುಂಬ ಕಾಯಿಗಳು ಉದುರಿಗಿದ್ದಿವೆ. ನಮಗೆ 3 ಹಣ್ಣು ಸಿಕ್ಕಿದೆ. ಇದರಲ್ಲಿ ಉಪ್ಪು ಮೆಣಸು ಮಾಡ್ತಾ ಇದ್ದೇವೆ. ಒಣಮೆಣಸಿನಕಾಯಿಯನ್ನು ಫ್ರೈ ಮಾಡಿ ಅದನ್ನು ಗಂಜಿ ನೀರಲ್ಲಿ ಹಾಕಿದ್ರೆ ತುಂಬ ರುಚಿಯಾಗಿರ್ತದೆ ಊಟ ಮಾಡಲಿಕ್ಕೆ. ಮಾವಿನ ಮರದಲ್ಲಿ ಮಿನಿಚರ್ ಹಾಕಿದ ರೀತಿ ಇತ್ತು, ಅಷ್ಟು ಮಾವಿನ ಮಿಡಿಗಳಾಗಿದ್ದು. ಸ್ವಲ್ಪ ಉದುರಿಬಿದೆ, ಇನ್ನು ಮರದಲ್ಲಿ ತುಂಬ ಇದೆ. 2 ಬಗೆಯ ಮೆಣಸನ್ನು ಈ ರೀತಿ ಕಡ್ಡಿಯಲ್ಲಿ ಹಾಕಿ ನಾವು ಫ್ರೈ ಮಾಡ್ತೇವೆ, ಸುಲಭ ಆಗ್ತದೆ. ಇಲ್ಲದಿದ್ದರೆ ಕೆಂಡದಲ್ಲಿ ಹಾಕಿ ಅದನ್ನು ಫ್ರೈ ಮಾಡಬೇಕು. ನಂತರ ಗಂಜಿ ನೀರಲ್ಲಿ ಹಾಕಿ ಇದನ್ನು ಹಿಂಡಿ ಮಾವಿನ ಹಣ್ಣಿನೊಂದಿಗೆ ಸೇವಿಸಿದರೆ ತುಂಬ ರುಚಿಯಾಗಿರ್ತದೆ. ಸ್ವಲ್ಪ ಗಂಜಿ ನೀರನ್ನು ಹಾಗೂ ಗಂಜಿಯನ್ನು ತಗೊಳ್ತೇವೆ. ಬೇರೆ ಮೊದಲನೇ ದಿವಸದ ಅನ್ನಕ್ಕೆ ಕೂಡ ತುಂಬ ರುಚಿಯಾಗಿರ್ತದೆ. ಈ ಬಿಸಿ ಅನ್ನಕ್ಕಿಂತಲೂ ತಂಗಳ ಅನ್ನಕ್ಕೆ ತುಂಬ ರುಚಿಯಾಗಿರುವುದು. ಹೊರಗೆ ಅದರ ಸಿಪ್ಪೆ ಮಾತ್ರ ಸ್ವಲ್ಪ ಕಪ್ಪಾಗಿದೆ, ಆದರೆ ಹಾಳಾಗಲಿಲ್ಲ, ಒಳ್ಳೆ ಫ್ರೆಶ್ ಆಗಿದೆ ಮಾವಿನ ಹಣ್ಣು. ಇದರಿಂದ ಜ್ಯೂಸ್ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಇನ್ನು ಅದರಿಂದ ಜ್ಯೂಸ್ ಮಾಡ್ಬೋದು, ಜಾಮ್ ಮಾಡ್ಬೋದು. ಇಷ್ಟು ಮಾವಿನ ಹಣ್ಣಾಗಿದೆ. ಈ ಮಾವಿನ ಹಣ್ಣಿನಲ್ಲಿ
ಈ ರೀತಿ ಮಾಡಿದರೆ ಕೂಡ ಊಟಕ್ಕೆ ತುಂಬ ರುಚಿಯಾಗಿರ್ತದೆ. ಈ ಉಪ್ಪು ಮೆಣಸಿದ್ರೆ ಎಷ್ಟು ಊಟ ಕೂಡ ಮಾಡಬಹುದು. ಇದೊಂದು ಇದ್ದರೆ ಬೇರೆ ಯಾವ ಪದಾರ್ಥ ಬೇಕಂತಲೇ ಇಲ್ಲ. ಉಳಿದ ತುಂಡಿನಿಂದ ನಾನು ಹಲಸಿನಕಾಯಿಯ ಗುಜ್ಜೆಯ ಕಬಾಬನ್ನು ಮಾಡ್ತಾ ಇದ್ದೇನೆ. ಇದನ್ನು ಒಂದು ವಿಷಲ್ ಬೇಯಿಸಿ ತಣ್ಣಗಾಗಲಿಕ್ಕೆ ಇಡೋಣ. ಇದರ ಕಬಾಬ್ ಕೂಡ ತುಂಬ ಒಳ್ಳೆಯದಾಗ್ತದೆ. ಇದು ಬೀಜ ಎಳತಾಗಿದೆ, ಹಲಸಿನಕಾಯಿ ಬೀಜ, ಆದರೂ ಕೂಡ ಇದು ಕಬಾಬಿಗೆ ಒಳ್ಳೆಯದಾಗಿದೆ, ತುಂಬ ರುಚಿಯಾಗಿತ್ತು. ನಾನು 2 ಟೇಬಲ್ ಸ್ಪೂನು ಕಬಾಬ್ ಪೌಡರ್ ಹಾಗೂ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ವಿನೆಗರ್ ಹಾಗೂ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್, ನಂತರ ಸ್ವಲ್ಪ ಮೈದಾವನ್ನು ಸೇರಿಸ್ತಾ ಇದ್ದೇನೆ. ಉಪ್ಪು ಬೇಕಾದಲ್ಲಿ ಸೇರಿಸ್ಬೋದು. ಇದು ನಾನು ಮನೆಯಲ್ಲೇ ತಯಾರಿಸಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದಕ್ಕೆ ಕೂಡ ಉಪ್ಪನ್ನು ಹಾಕಿದ್ದೇನೆ. ಕಬಾಬ್ ಪೌಡ್ರಲ್ಲಿ ಕೂಡ ಉಪ್ಪು ಇರ್ತದೆ, ಅದಕ್ಕನ್ನು ಹಾಕುವ ಅಗತ್ಯ ಇಲ್ಲ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ವಿಸಿಲ್ ತೆಗೆಸಿ ಬೇಯಿಸಿಟ್ಟ ಈ ಗುಜ್ಜೆಯ ಹೋಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಬಿಡುವುದು. ಚಿಕನ್ ಕಬಾಬ್ ಥರವೇ ಇದನ್ನು ಡೀಪ್ ಫ್ರೈ ಮಾಡಿದರೆ ಆಯಿತು. ಅದು ಫ್ರೈ ಆಗುವಾಗ ಗೊತ್ತೇ ಆಗೋದಿಲ್ಲ. ಚಿಕನ್ ಕಬಾಬ್ ಥರವೇ ಇದರ ಟೇಸ್ಟ್ ಕೂಡ ಇರುವುದು. ಈ ಹಲಸಿನ ಸೀಸನ್ನಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ತುಂಬ ಎಳತಾದ ಗುಜ್ಜೆ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಆದರೆ ಈ ಮರದ ಗುಜ್ಜೆ ಬೇರೆ ಥರ ಆದ ಕಾರಣ ನಾನು ಅದರಿಂದ ಮಾಡ್ತಾ ಇದ್ದೇನೆ. ಇದರಲ್ಲಿ ಸಣ್ಣ ಬೀಜಗಳಿವೆ, ಆದರೂ ಕೂಡ ಗೊತ್ತೇ ಆಗೋದಿಲ್ಲ. ಇದು ಬೇಗನೆ ಬೇಯ್ತದೆ, ಆದ ಕಾರಣ ಇದು ಕಬಾಬ್ಗೆ ತುಂಬ ಒಳ್ಳೆಯದಾಗ್ತದೆ. ಕಬಾಬ್ನ ಪರಿಮಳ ನೋಡಿ ಬೆಕ್ಕುಗಳೆಲ್ಲ ಬೊಬ್ಬೆ ಆಗ್ತವೆ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ತೆಗೆಯೋಣ. ಒಳ್ಳೆ ಪರಿಮಳವಾದ ಡಿಫ್ರೆಂಟ್ ಆದ ಜಾಕ್ ಫ್ರೂಟ್ ಕಬಾಬು ರೆಡಿಯಾಗಿದೆ. ಸ್ವಲ್ಪ ಡೆಕೋರೇಷನ್ಗೋಸ್ಕರ ಮಾತ್ರ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇದು ಕೂಡ ಹಾಕಿದರೆ ಈ ಸೆಕೆ ಟೈಮಲ್ಲಿ ಈ ಥರದ ಉಪ್ಪು ಮೆಣಸಿದ್ರೆ ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ. ಊಟ ರೆಡಿಯಾಗಿದೆ, ಹಾಗೂ ಹಲಸಿನಕಾಯಿಯ ಕಬಾಬ್ ಕೂಡ ರೆಡಿಯಾಗಿದೆ. ಬನ್ನಿ ಊಟ ಮಾಡೋಣ. ಹಲಸಿನಕಾಯಿ ಸೀಸನಲ್ಲಿ ಹಲಸಿನಕಾಯಿ ಸಿಗುವಾಗ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಒಣಗಲಿಕ್ಕೆ ಹಾಕಿದೆ ಮೆಣಸು 4 ದಿನ ಆಯಿತು, ಸರಿಯಾಗಿ ಚೆನ್ನಾಗಿ ಒಣಗಿದೆ. ಇದನ್ನು ಇವತ್ತು ತೆಗೆದಿಡುವುದು, ಬೇಕಾದರೆ ಸ್ವಲ್ಪ ಅದನ್ನು ಪೌಡರ್ ಮಾಡಿಡುವುದು. ಇದರೊಟ್ಟಿಗೆ ಗುಳ್ಳೆ ಮೆಣಸು ಕೂಡ ಒಣಗಲಿಕ್ಕೆ ಹಾಕಿದ್ದೇನೆ. ಇವಾಗ ಕುಮಟೆ ಮೆಣಸಿಗೆ ತುಂಬ ರೇಟ್ ಕಡಿಮೆ ಇದೆ, 200 ರೂಪಾಯಿ ಲೆಕ್ಕದಲ್ಲಿ ಸಿಗ್ತದೆ, 280 ರೂಪಾಯಿ ಲೆಕ್ಕದಲ್ಲಿ ಕೂಡ ಸಿಗ್ತದೆ. ಈ ಗುಳ್ಳೆ ಮೆಣಸಿಗೆ ಮತ್ತು 350. ಈ ಬಿಸಿಲಿಗೆ ತಂಪಾಗಲಿಕ್ಕೆ ಒಳ್ಳೆಯ ಬಚ್ಚಂಗಾಯಿ ತಂದಿದ್ದೇವೆ, ಅದನ್ನು ಕಟ್ ಮಾಡ್ತಾ ಇದ್ದೇವೆ. ಈಗ ತುಂಬ ಸೆಕೆ ಅಲ್ವಾ, ಅದಕ್ಕೆ ಈ ಟೈಮಲ್ಲಿ ಬಚ್ಚಂಗಾಯಿ ಕರ್ಬೂಜ ಹಣ್ಣಿನ ಜ್ಯೂಸೆಲ್ಲ ಕುಡಿದರೆ ತುಂಬ ಒಳ್ಳೆಯದು, ದೇಹಕ್ಕೆ ಕೂಡ ತಂಪು. ಸ್ವಲ್ಪ ದಿನದ ಮೊದಲು ತೆಗೆದಿಟ್ಟ ಪೈನಾಪಲ್ ಹಣ್ಣಾಗಿದೆ. ಇದರಿಂದ ಪೈನಾಪಲ್ನ ಪಲ್ಯವನ್ನು ಮಾಡಬೇಕಂತ ಇದ್ದೇವೆ. ಅದರ ರೆಸಿಪಿಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೇವೆ. ಮೆಣಸನ್ನು ಒಣಗಿಸಿ ಆಯಿತು, ಚೆನ್ನಾಗಿ ಒಣಗಿದೆ, ಕ್ರಿಸ್ಪಿಯಾಗಿದೆ. ಕೈಯಲ್ಲೇ ಅದರ ತೊಟ್ಟನ್ನು ತೆಗಿಬೋದು, ಆ ಥರ ಆಗಿದೆ. ಇದರಿಂದ ಸ್ವಲ್ಪ ಮೆಣಸನ್ನು ಪೌಡರ್ ಮಾಡಬೇಕಂತ ಇದ್ದೇವೆ. ಪೌಡರ್ ಮಾಡಿಟ್ರೆ ತುಂಬ ಸಹಾಯ ಆಗೋದು. ಇದೆರಡು ಮೆಣಸನ್ನು ಸೇರಿಸಿ ಒಟ್ಟಿಗೆ ಹಾಕಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿಡುವುದು. ಜಾಸ್ತಿ ಇದ್ದರೆ ಮಿಲ್ಲಲ್ಲೇ ಕೊಂಡೋಗಿ ಪೌಡರ್ ಮಾಡೋದು ಒಳ್ಳೆಯದು. ಈಗ ಹಲಸಿನಕಾಯಿ, ಮಾವಿನಕಾಯಿ, ಪೈನಾಪಲ್ ಎಲ್ಲ ಹಣ್ಣುಗಳಾಗುವ ಸೀಸನ್. ಆಯಾ ಟೈಮಲ್ಲಿ ಸಿಗುವ ನೈಸರ್ಗಿಕವಾದ ಆಹಾರವನ್ನು ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಪೈನಾಪಲನ್ನೆಲ್ಲ ಆದಷ್ಟು ಸೇವಿಸಿದರೆ ಆರೋಗ್ಯ ತುಂಬ ಒಳ್ಳೆಯದು. ಅದರಲ್ಲಿ ತುಂಬ ರೋಗ ನಿರೋಧಕ ಶಕ್ತಿ ಇದೆ.
ಈ ಸೆಕೆ ಟೈಮಲ್ಲಿ ಆದಷ್ಟು ನೀರನ್ನು ಕುಡಿಯೋಣ. ನಮ್ಮ ಈ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.